ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ರೀನಾ ಅವರ ಸಂಬಳದ 24% ಸುನಿತಾ ಅವರ ಸಂಬಳದ 38%ಗೆ ಸಮನಾಗಿರುತ್ತದೆ. ವೀಣಾ ಅವರ ಸಂಬಳದ ರೀನಾ ಮತ್ತು ಸುನಿತಾ ಅವರ ಒಟ್ಟು ಸಂಬಳದ 2/3 ಒಂದು ವೇಳೆ ವೀಣಾ ಅವರ ಸಂಬಳ 62,000 ಆಗಿದ್ದರೆ ಸುನಿತಾ ಅವರ ಸಂಬಳ ಎಷ್ಟು? ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಈಗ ಇವರು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ರೀನಾ ಅವರ ಒಂದು ಸಂಬಳದ 24% ಮತ್ತು ಸುನಿತಾ ಅವರ ಒಂದು ಸಂಬಳದ 38%ಗೆ ಸಮನಾಗಿರ್ತದೆ. ಹೀಗೆ ವೀಣಾ ಅವರ ಒಂದು ಸಂಬಳ ಮತ್ತು ವೀಣಾ ಮತ್ತು ರೀನಾ ಅವರ ಸಂಬಳ ಮತ್ತು ಅವರ ಒಟ್ಟು ಸಂಬಳದ ಒಂದು 3:2 ಅಷ್ಟು ಆಗಿದ್ರೆ, ಒಂದು ವೇಳೆ ಅವರ ಸಂಬಳ 62,000 ರೂಪಾಯಿ ಆಗಿದ್ದರೆ ಸುನಿತಾ ಅವರ ಸಂಬಳ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಏನು ಮಾಡಪ್ಪ ಅಂತಂದ್ರೆ, ರೀನಾ ಅವ್ರದ್ದು 24% ಏನೈತಲ್ಲ, ಅದನ್ನು ನಾವು ರೀನಾ ಅವ್ರದ್ದು 24%ನ್ನು ತಗೋಬೇಕು. ಆನಂತರ ಟು ನಾವು ಯಾರಂದ್ರೆ ಸುನಿತಾ ಅವ್ರದ್ದು ನಾವು ಏನು ಮಾಡ್ಬೇಕಂದ್ರೆ 38.7% ತಗೋಬೇಕು. ಇವನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇವನ್ನ ನಿಮ್ಗೆ ಕಡ್ತ ಹೊಡ್ಯಕ್ಕೆ ಬಂದ್ರೆ ಇವನ್ನ ಕಡ್ತ ಹೊಡಿಬೇಕವ. ಕಡ್ತ ಹೆಂಗೆ ಹೊಡಿಬೇಕು? 12 12 24, 12 24, ಇಲ್ಲಿ 19 38. ಇವೇನಾಗ್ತಾವಂದ್ರೆ, ಇಲ್ಲಿ ಈ ಒಂದು ಸಮನಾದ ಅಂತರದಿಂದ ಇಲ್ಲಿ ಏನು ಮಾಡ್ತಾರೆ, ಹೋಗ್ತಾವ. 12 24, 19 38 ಏನಾಗ್ತಂದ್ರೆ ಹೋಗ್ತದೆ. ಆನಂತರ ಇಲ್ಲಿ ರೀನಾ ಅವರು ಮತ್ತು ಸುನಿತಾ ಅವ್ರದ್ದು ಏನಾಗುತ್ತೆ ಸಮಾನುಪಾತವನ್ನು ಇಲ್ಲೇ ನಾವು ಕಾಣ್ತೀವಿ. ರೀನಾ ಮತ್ತು ಸುನಿತಾ ಅವ್ರದ್ದು ಒಂದು ಸಮಾನುಪಾತವನ್ನು ನಾವಿಲ್ಲಿ ಕಾಣ್ತೀವಿ. 19 ಮತ್ತು ಅನುಪಾತ 12 ಇವರಿಬ್ಬರದು ಏನಾಗಿದೆ ಸಮಾನಾಂತರ ಒಂದು ಸಂಬಳ ಆಗಿರ್ತದೆ. ಆನಂತರ ವೀಣಾ ಅವರ ಸಂಬಳದ 3/2 ಅನುಪಾತದಷ್ಟು ಏನಾಗಿರ್ತದೆ ಅಂದ್ರೆ, ಇವ್ರದ್ದು 3/2 ಅನುಪಾತ ಇಲ್ಲಿ ಅವ್ರಿಗೆ ಬಂದಿರ್ತದೆ. ಆಮೇಲೆ ನಾವು ಇಲ್ಲಿ ಸುನಿತಾ ಅವ್ರದ್ದು ಮತ್ತು ರೀನಾ ಅವ್ರದ್ದು ಇಲ್ಲಿ ಇಬ್ಬರದು ಏನು ಮಾಡ್ಬೇಕಂದ್ರೆ ನಾವು ಪ್ಲಸ್ ಮಾಡಬೇಕಾಗ್ತದೆ. ಪ್ಲಸ್ ಮಾಡ್ರೆ ಇಲ್ಲಿ ರೀನಾ ಮತ್ತು ಸುನಿತಾ ಅವರ ಸಂಬಳದ 3/2 ಏನಾಗಿರ್ತದೆ ಅಂದ್ರೆ ಇವ್ರದ್ದು ಸಂಬಳ ಆಗಿರ್ತದೆ. ಇನ್ನೇನು ಮಾಡ್ಬೇಕಪ್ಪ ಅಂದ್ರೆ 19 ಮತ್ತು 12 ಇವೆರಡೂ ಏನು ಮಾಡ್ಬೇಕಂತ ಸಮಾನಾಂತರ ಆಗಿರ್ತಾವೆ. ಅದಕ್ಕಾಗಿ ಇವ್ನು ಏನು ಮಾಡ್ಬೇಕಂದ್ರೆ ಕೂಡಿಸ್ಬೇಕು.